ಕಾರ್ಯಾಚರಣೆ ಪ್ರಶಂಸನೀಯ ಅನ್ನುವಂತ ಮಾತುಗಳು ಬರಲಿಲ್ಲ. ಆದ್ರೆ ಈ ಆರೋಪಗಳು ಕೇಳಿ ಬರ್ತಾ ಇದೆ. ಇದನ್ನ ಹೆಂಗ್ ನೋಡ್ತೀರಿ ನೀವು? ಈಗ ದುಡ್ಡು ಮಾಡೋದಕ್ಕೆ ಖಾದರ್ ಅವರು ಹೋಟೆಲ್ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಆರೋಪ ಬರ್ತಾ ಇದೆ ಅಲ್ಲ? ಬರ್ತದೆ. ನನಗೆ ಅದಕ್ಕೆ ಅದು ಜನರ ಆರೋಪವ, ಜನರ ಪ್ರಶಂಸೆಯ ಅದನ್ನು ನೋಡಿ ನನ್ನ ಕೆಲಸ ನಾನು ಮಾಡುದಿಲ್ಲ. ನಾನು ಜನರನ್ನು ನೋಡಿ ಮಾಡುದು. ಒಬ್ಬ ಆರೋಪ ಮಾಡಿದ್ರೆ ನನಗೆ ಟೆನ್ಷನ್ ಆಗುದು, ಒಬ್ಬರು ಪ್ರಶಂಸೆ ಖುಷಿ ಆಗುದು ಅಂತ ಹೇಳಿದ್ರೆ ನಾನು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಅವ್ರು ನನ್ನನ್ನು ಕಂಟ್ರೋಲ್ ಮಾಡ್ತಾರೆ ಅಂತೇಳಿ ಅರ್ಥ. ಅದಕ್ಕೆ ನಾನು ನನ್ನನ್ನೇ ಕಂಟ್ರೋಲ್ ಮಾಡುದು. ಇವರು ಎಷ್ಟೇ ಆರೋಪ ಮಾಡಿದ್ರು ಕೂಡ, ಎಷ್ಟೇ ಪ್ರಶಂಸೆ ಮಾಡಿದ್ರು ಕೂಡ ಯುಟಿಕಾದನ ಕೆಲಸ ಏನಿದೆ ಅದು ಯುಟಿಕಾದ ಜನರನ್ನು ನೋಡಿ ಕೆಲಸ ಮಾಡಿದ ಹೊರತು ಈ ಆರೋಪ ಮಾಡೋರು ನೋಡುದಿಲ್ಲ, ಈ ಪ್ರಶಂಸೆ ಮಾಡೋರು ನಾವು ನೋಡ್ಲಿಕ್ಕೆ ಹೋಗುದಿಲ್ಲ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸ್ತೇನೆ. ನೀವು ಹೇಳಿ ಈಗ ಓಪನ್ ಆಗಿ, ಈ ಹೋಟೆಲ್ಗಳ ಮೇಲೆ ದಾಳಿಯ ಹಿಂದಿನ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ದಾಳಿ ಆಯಿತು? ಇದು ಸ್ಪಷ್ಟ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಲ್ಲಿ ಬೇರೆ ಏನು ಕುಡಿಯುತ್ತಿಲ್ಲ. ಯಾಕಂತ ಹೇಳಿದ್ರೆ ಆರೋಗ್ಯ ಸಚಿವನಾಗಿ ನಾನು ಚರ್ಚೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಅಸಾಂಕ್ರಾಮಿಕ ರೋಗ ಇದೆ ಅಲ್ಲ, ಇದೆಲ್ಲ ಸಾಂಕ್ರಾಮಿಕ ರೋಗ ಇವತ್ತು ಪರಿವರ್ತನೆ ಇವತ್ತಾಗಿದೆ. ಸಾಂಕ್ರಾಮಿಕ ರೋಗವಾಗಿ ಹಾರ್ಟ್, ಕಿಡ್ನಿ, ಲಿವರ್ ಇದೆಲ್ಲೂ ಕೂಡ ಪ್ರತಿಯೊಂದು ಮನೆಯಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಇದನ್ನು ದೇವರು ನಮ್ಗೆ ಕಲಿಸ್ತಾನ? ದೇವರು ನಮಗೆ ಕಲಿಸ್ತಾರೆ ಕೊಡುವಾಗ. ಕೆಲವರು ಇವತ್ತು 90 ವರ್ಷ ಅದು ಎಷ್ಟು ಹುಷಾರಿದ್ದಾರೆ. ಯಾಕೆಂತ ಹೇಳಿ ಅವ್ರು ಕೇಳುವಾಗ ಅವ್ರ ಆಹಾರ ಪದ್ಧತಿ ಪ್ರಮುಖವಾಗಿ ಅವ್ರ ವಿಚಾರ ಇವತ್ತಾಗ್ತದೆ. ಅದಕ್ಕೆ ಬಹುಶಃ ಆಹಾರ ಪದ್ಧತಿಯೇ ನಾವು ಬ್ಯಾನ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿ ವಿದ್ಯಾರ್ಥಿಗಳು ನಾವು ಜಂಕ್ ಫುಡ್ ಬ್ಯಾನ್ ಅಂತ ಫಸ್ಟ್ ಹೇಳಿದ್ದೆವು. ಈಗ ಹೋಟೆಲ್ಗಳು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅನ್ನೋದಕ್ಕೆ ಯಾವ ರೀತಿಯ ಕ್ರಮ ತಗೊಳ್ತಾ ಇದ್ದೀರಿ? ಅಂದ್ರೆ ಈಗ ಮುಂದ್ಗಡೆ ತಳಕು ಬಳಕು, ಒಳಗಡೆ ಬರೀ ಕೊಳಕು ಅನ್ನೋ ರೀತಿ ನಿಮ್ಮ ದಾಳಿಯಿಂದ ಅಸಲಿ ಎದ್ದು ಗೊತ್ತಾಯ್ತು. ಈಗ ಪ್ರಶ್ನೆ ಏನಂತಂದ್ರೆ, ಈಗ ಗ್ರಾಹಕರು ಹೋಗ್ತಿದ್ದಾರೆ, ಒಳಗಡೆ ಯಾವ ರೀತಿಯ ತರಕಾರಿಯನ್ನ ಯೂಸ್ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಮಾಂಸವನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗ್ರಾಹಕರಿಗೆ ಗೊತ್ತಿರೋದಿಲ್ಲ. ಸೊ ಅದು ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಕ್ರಮ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ? ಏನ್ ಸೂಚನೆ ನೋಡಿ, ಇದು ನಾವು ಇವತ್ತು ಜನಜಾಗೃತಿ ಮೂಡಿಸುವ ಕೆಲಸ. ಒಂದು, ಆ ಹೋಟೆಲ್ ಮಾಲೀಕರ ತಪ್ಪು ಏನಂತ ತೋರಿಸಿ ಕೊಟ್ಟಿದ್ದೇವೆ. ಆ ಹೋಟೆಲ್ ಮಾಲೀಕರ ತಪ್ಪು ಏನಿದೆ ಅಂತ ತೋರಿಸಿ ಕೊಟ್ಟಿದ್ದೇವೆ. ಜನರಿಗೆ ನಿಜವಾದ ಆಹಾರ ಪದಾರ್ಥ ಹೇಗಿದೆ ಅಂತ ವ್ಯವಸ್ಥೆ ಕೂಡ ತೋರಿಸಿ ಕೊಟ್ಟಿದ್ದೇವೆ. ಪ್ರತಿಯೊಂದು ಕೂಡ ನಮ್ಮ ಇಲಾಖೆಯಿಂದಲೇ ಆಗಬೇಕು, ಸರ್ಕಾರದಿಂದಲೇ ಆಗಬೇಕಂದ್ರೆ ಸಾಧ್ಯವಿಲ್ಲ. ಈ ದೇಶದಲ್ಲಿ ನಾವಿರುವುದೇ 100-150 ಜನ ನಮ್ಮ ಫುಡ್ ಸೇಫ್ಟಿಯಲ್ಲಿ. ಇಲ್ಲಿ ಲಕ್ಷಾಂತರ ನೀವು ಹೇಳಿದಾಗ ಅಲ್ಲಿ ಹೋಟೆಲ್ಗಳು ಪ್ರಾರಂಭವಾಗಿದೆ. ಇದಕ್ಕೆ ಒಂದು ಟ್ರಸ್ಟ್ ನೋಡಿ, ಒಂದು ಹಂತ ತಕೊಂಡು ಬಂದಿದ್ದವರು ಯಾರು ಹೋಟೆಲ್ ಒಳಗಡೆ ಹೋಗಿ ಚೆಕ್ ಅಂತೂ ಮಾಡಲ್ಲ ಅಲ್ಲ. ಅದಕ್ಕಾಗಿ ನಾವು ಇವತ್ತು ಕೆಲವೊಂದು ನಿಯಮಗಳ ವ್ಯಾಪ್ತಿಯ ಒಳಪಟ್ಟು ನಾವು ಚರ್ಚೆ ಮಾಡ್ತಿದ್ದೇವೆ. ಆ ಹೋಟೆಲ್ನ ಅವರ ಕಿಚನ್ ಮತ್ತು ಅವರ ಸ್ಟೋರ್ ರೂಮ್ ತೋರಿಸುವಂತಹ ಆ ಒಂದು ಸಿಸಿ ಕ್ಯಾಮೆರಾ ಹೊರಗೆ ಹಾಕ್ಲಿಕ್ಕೆ ಆಗ್ತದ? ಈಗ ನಾನು ನನ್ನ ಹೋಟೆಲ್ ನಡೆಸಿಕೊಂಡು ನನ್ನ ಕಿಚನ್ ನಾನು ಕ್ಲೀನ್ ಇರ್ತೇನೆ, ನನ್ನ ಸ್ಟೋರ್ ರೂಮ್ ನಾನು ಸ್ವಚ್ಛತೆ ಇರ್ತಂತ ನನಗೆ ಧೈರ್ಯ ಇದ್ರೆ ನಾನೊಂದು ಕ್ಯಾಮೆರಾ ಕನೆಕ್ಟ್ ಮಾಡಿ ಟಿವಿಯಲ್ಲಿ ಹಾಕ್ತೇನೆ. ಅವರ ಊಟ ಮಾಡುವಾಗ ನಾವು ಈಗ ಅವರ ದೋಸೆ ಹಾಕುದು ಅಥವಾ ಇನ್ನೊಂದು ಕರಿ, ಮಟನ್ ಕರಿ ಎಲ್ಲ ತೋರಿಸ್ತಾರೆ ಅವರು. ಇದನ್ನು ಮಾಡಿದ್ರೆ ಇವರಿಗೆ ಅವರು ಸ್ವಚ್ಛತೆಯಿಂದಿದ್ದಾರ, ಕುಕ್ಕು ಕ್ಲೀನ್ ಇದ್ದಾರ, ದೊಡ್ಡದಿದೆಯಾ, ಎಲ್ಲ ವಿಚಾರಗಳಲ್ಲ ಸೂಚನೆ ಕೊಡೋ ಕೆಲಸ ಆಗಿದೆ. ಅದು ನಾವು ನಮ್ಗೆ ನಿಯಮ ಪ್ರಕಾರ ಅದಕ್ಕೆ ಅವಕಾಶ ಉಂಟಾ ಆ ಪ್ರೈವೇಸಿ ಇದನ್ನು ನೋಡ್ಲಿಕ್ಕೆ ನಾನು ನೋಡ್ತಾ ಇದ್ದೆ. ನಾವಿಲ್ಲದಿದ್ರೆ ಪಬ್ಲಿಕ್ ಅಲ್ಲೇ ಮಾಡ್ಬೋದಲ್ಲ. ಪಬ್ಲಿಕ್ ಹೇಳಿದ್ರೆ ಆಯ್ತು, ನೀವೆಲ್ಲಿ ಆಗ್ತಾರೆ ಅಲ್ಲಿ ಮಾತ್ರ ಬರ್ತಾ ಇಲ್ಲ, ನಾವು ಬರುದೇ ಇಲ್ಲ ಅಂತ ಹೇಳಿ ಮತ್ತೆ ಆಗದಲ್ಲಿ ಹೋಗ್ತಾರೆ. ಸೊ ನಾವು ಈ ರೀತಿ ಇದೆ ಅಂತ ಸರ್ಕಾರ ತೋರಿಸಬಹುದು, ನಮ್ಮ ಡಿಪಾರ್ಟ್ಮೆಂಟ್ ತೋರಿಸಬಹುದು, ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ನಮಗೆ ಸಿವಿಕ್ ಸೊಸೈಟಿ ಸಂಪೂರ್ಣ ಸಹಕಾರ ಕೊಡಬೇಕು, ನಮಗೆ ಜನಪ್ರತಿನಿಧಿಗಳಲ್ಲಿ ಸಹಕಾರ ಕೊಡಬೇಕು. ಅದಕ್ಕಾಗಿ ನಾವು ಕೂಡ ಒಂದು ತಾಲೂಕು ಮಟ್ಟದ ಜಿಲ್ಲಾ ಒಂದು ವಾಚ್ ಟೀಮ್ ಮಾಡಬೇಕಂತ ಇದೆ. ವಾಚ್ ಟೀಮ್ ಅಂತ ಹೇಳಿದ್ರೆ ಪ್ರತಿಯೊಂದು ಜಿಲ್ಲೆ ಕೂಡ 60 ವರ್ಷ ಮೇಲ್ಪಟ್ಟವರು ಮತ್ತು ಈ ಫುಡ್ ನ್ಯೂಟ್ರಿಷನ್ ನಲ್ಲಿ ಮತ್ತು ಮೆಡಿಕಲ್ ಇದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇದ್ದವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ 2-3 ಜನ ಸಿಗ್ತಾರೆ. ಅಂತ ಒಂದು ಹೊಣರೇ ಆಗಿ ಆ ಸಾಮಾಜಿಕ ಸೇವೆ ಚಿಂತನೆಯಲ್ಲಿ ಮುಂದೆ ಬಂದು ನಾವು ಈ ಒಂದು ವಾಚ್ ಟೀಮ್ ಅಲ್ಲಿ ಭಾಗವಹಿಸಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿ ಹಿರಿಯರು ಬಂದ್ರೆ ಸತ್ಪ್ರಜೆಗಳು ಅಂತ 4-5 ಜನರ ಟೀಮನ್ನು ಮಾಡಿ ಅವ್ರಿಗೆ ನಾವು ಚೆಕಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ಆಗ ಅವರು ಚೆಕ್ ಮಾಡಿ ಅವ್ರಿಗೆ ಏನು ಲೋಪದೋಷ ನಮ್ಗೆ ಮಾಹಿತಿ ಕೊಡ್ತಾರೆ. ಒಂದು ಎರಡನೇದು, ನಾವು ಇವತ್ತೊಂದು QR ಫಸ್ಟ್ ಟೈಮ್ ಇನ್ ಇಂಡಿಯಾ ಒಂದು QR ಕೋಡ್ ನಾವು ಇವತ್ತು ಕೊಟ್ಟಿದ್ದೇವೆ. ಅದೆಲ್ಲ ಕಡೆ ನಾವು ಪ್ರದರ್ಶಿಸ್ತೇವೆ. ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ಕೂಡ ಆ ಹೋಟೆಲ್ಗೆ ಹೋಗಿ ಏನು ಹೆಚ್ಚು ಕಮ್ಮಿ ಇದ್ರೆ ನೇರವಾಗಿ QR ಕೋಡ್ ಮುಖಾಂತರ ಅವರಿಗೆ ಮಾಹಿತಿ ಕೊಡುವಂತ ಅವಕಾಶ ಇವತ್ತು ಆಗ್ತದೆ. ಮುಂದಿನ ದಿನಗಳಲ್ಲಿ ಒಂದು ಟೋಲ್ ಫ್ರೀ ಕಾಲ್ ಸೆಂಟರ್ ಕೂಡ ಓಪನ್ ಮಾಡಬೇಕೆಂಬ ಉದ್ದೇಶವೂ ನಮ್ಗೆ ಇವತ್ತು ಇದೆ. ಬಟ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲರೂ ಸಹಕಾರ ಕೊಟ್ಟರೆ, ಇನ್ಕ್ಲೂಡಿಂಗ್ ಮೀಡಿಯಾ. ಯಾಕೆ ನಾವು ನೀವು ಹೇಳಿದಾಗೆ 30, 60, 70 ವರ್ಷ ಇದನ್ನು ರೇಟ್ ಮಾಡಿರ್ಬೋದು. ಅದು ಇಡೀ ಸಮಾಜಕ್ಕೆ ತಲುಪಿಸುವವರೆ ತಾವು ಮೀಡಿಯಾದವರು. ಅದರಿಂದಾಗಿ ಎಲ್ಲರಿಗೂ ಎಚ್ಚರ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಕ್ಲೀನ್ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಸ್ವಲ್ಪ ಮಟ್ಟದ ಬದಲಾವಣೆ
ಮತ್ತು ಸ್ವಲ್ಪ ಮಟ್ಟಿನ ಹೆದರಿಕೆ ಎಲ್ಲರಿಗೂ ಕೂಡ ಉಂಟಾಗಿದೆ. ನಿಮ್ಮ ಸಿಎಂ ಸಾಹೇಬರು ನೋಡಿದ್ರೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ, ನೀವು ನೋಡಿದ್ರೆ ಹೋಟೆಲ್ಗಳ ಮೇಲೆ ದಾಳಿ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದೀರಿ. ಏನ್ ಅರ್ಥ ಇದೆ? ಅಲ್ಲ, ನಮ್ಗೆ ಬಿಸ್ನೆಸ್ ಮ್ಯಾನ್ ಹೋಟೆಲಿಯರ್ಸ್ ಮತ್ತು ಇನ್ವೆಸ್ಟ್ ಮಾಡಿದ ಮೇಲೆ ದೊಡ್ಡ ಗೌರವ ಇದೆ. ಅವ್ರಿಗೆ ಏನ್ ಸಹಕಾರ ಬೇಕೆಲ್ಲ ನಾವು ಸಹಕಾರ ಕೊಡ್ತೇವೆ. ಅವ್ರು ಚೀಟ್ ಮಾಡಬಾರ್ದು ಅಷ್ಟೇ, ಜನರಿಗೆ ಮೋಸ ಮಾಡಬಾರ್ದು. ನಾವಿರ್ಲಿ, ಮುಖ್ಯಮಂತ್ರಿ ಯಾರು ಇರ್ಲಿ, ನೀವು ಇಲ್ಲಿ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಜನರಿಗೆ ಮೋಸ ಮಾಡಿದ ಯಾರು ಕೂಡ ಹೇಳಿಲ್ಲ. ಅವ್ರಿಗೆ ಏನೆಲ್ಲ ಸಹಕಾರ ಬೇಕೆಲ್ಲ ನಾವು ಕೊಡ್ತೇವೆ. ಅದರರ್ಥ ಇಲ್ಲಿ ಕೂತ್ಕೊಂಡು ಇವರು ಹೇಳಿದ ನೋಡಿ ಚೀಟ್ ಮಾಡೋದು ಸರಿಯಾ? ನೀವೊಂದು ಬಟ್ಟೆ ಅಂಗಡಿ ಹೋದ್ರೆ ನೀವು ಬಾರ್ಗೇನ್ ಮಾಡ್ತೀರಿ. ನೀವೊಂದು ಬಂಗಾರ ಅಂಗಡಿ ಹೋದ್ರೆ ಬಾರ್ಗೇನ್ ಮಾಡ್ತೀರಿ. ಈ ಹೋಟೆಲ್ಗೆ ಹೋದವ್ರು ಯಾರೊಂದು ಬಾರ್ಗೇನ್ ಮಾಡ್ತಾರ? ಊಟ ಮಾಡಿ ಕೊಟ್ಟ ಬಿಲ್ ಪ್ಲಸ್ ಟಿಪ್ಸ್ ಇಟ್ಕೊಂಡು ಬರ್ತಾರಪ್ಪ. ಮತ್ತೆ ಇವ್ರಿಗೆ ಜನ ಮೋಸ ಮಾಡಬೇಕು?